ಹಲೋ ಸ್ನೇಹಿತರೆ, ನಮಸ್ತೆ. ಸ್ಫೂರ್ತಿ ಸ್ಟಡಿ ಸೆಂಟರ್ ಕೊಪ್ಪಳಕ್ಕೆ ಸ್ವಾಗತ. ಇವತ್ತು ನಡೆದ KA GK ಪ್ರಶ್ನೆ ಪತ್ರಿಕೆಗಳ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಿಘಟನೆಯ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ ನೋಡಿ ಸ್ನೇಹಿತರೆ. ಆಪ್ಷನ್ 2 ಇದರ ಸರಿಯಾದ ಉತ್ತರ. ನಾನು ಬಿಡಿಸ್ತಾ ಇರೋದು D1 ಸೀರೀಸ್ ಆಗ್ತಾ ಇರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಕುರಿತು ಅಂತ ಹೇಳಿದ್ದಾರೆ. ಅದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಾನು ಓದ್ತಾ ಹೋಗೋದಿಲ್ಲ, ಸುಮ್ಮನೆ ಟೈಮ್ ಆಗುತ್ತೆ. ನಿಮ್ಮ ಕ್ಯೂರಿಯಾಸಿಟಿ ಮೇರೆಗೆ ನಾನು ನೇರವಾಗಿ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ 8 ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ. ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿದೆ ಅಂತ ಹೇಳಿದ್ರೆ ಉತ್ತರವಾಗಿದೆ. ನೀವು ಸರಿಯಾದ ಉತ್ತರವನ್ನು ಗಮನಿಸ್ತಾ ಹೋಗಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಇದರ ಕುರಿತು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿವೆ. ಅಂದರೆ ಸರಿಯಾದ ಉತ್ತರ 3. ಇದಕ್ಕೆ ಸರಿಯಾದ ಉತ್ತರ 3 ಆಗುತ್ತೆ, ಗಮನಿಸ್ತಾ ಹೋಗಿ. ಆಮೇಲೆ ಪ್ರಶ್ನೆ ಸಂಖ್ಯೆ 5, ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧಿ ಬಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧವಿರುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಹಾಗೆ 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಲು ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದರಲ್ಲಿ ನೀವು ನೇರವಾಗಿ ಉತ್ತರ ಮಾಡಬೇಕಾಗಿರೋದು ಆಪ್ಷನ್ 3. ಜಾಗತಿಕ ಕಡಲ ತೈಲ ವ್ಯಾಪಾರದ 80%ಕ್ಕಿಂತ ಹೆಚ್ಚು ಹಿಂದೂ ಮಹಾಸಾಗರದ ಪ್ರಮುಖ ಭಾಗಗಳ ಮೂಲಕ ಹಾದು ಹೋಗುತ್ತದೆ ಎಂಬುದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಬಂಗಾರ್ ಮಣ್ಣಿನ ಕುರಿತು ಮುಂದಿನ ಪ್ರಶ್ನೆ ಇದೆ. ಬಂಗಾರ್ ಮಣ್ಣಿನ ಕುರಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಪ್ರಶ್ನೆ ಏನಿದೆ, ಬಂಗಾರ್ ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದು ಯಾವ ತಪ್ಪಾಗೈತಪ್ಪ ಅಂದ್ರೆ ಆಪ್ಷನ್ 3 ತಪ್ಪಾಗಿದೆ. ಆಪ್ಷನ್ 3 ರಾಂಗ್. ಇದು ಸಣ್ಣ ಕಣಗಳಿಂದ ಕೂಡಿದ್ದು ಹೆಚ್ಚು ತೇವಾಂಶವನ್ನು ಹಿಡಿಯಬಲ್ಲದು. ಇದು ಸಣ್ಣ ಕಣಗಳಿದೆಯಲ್ಲ, ಇದು ಕಂಕರ್ ಮಣ್ಣಲ್ಲಿ ಬರುತ್ತೆ, ಹಾಗಾಗಿ ಇದು ತಪ್ಪು. ಹಾಗೆ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಸೃಷ್ಟಿಸಿದವರು ಯಾರು ಅಂತೇಳಿ ಭಾಳಷ್ಟು ಜನ ಇದರಲ್ಲಿ ಎಡುತ್ತಾರೆ. ಒಂದು ಬಹುಶಃ ಆಪ್ಷನ್ ಹಾಕೋರು ನಾರ್ಮಲ್ ಬೋರ್ಲಾಗ್ ಅಂತ ಹಾಕ್ತಾರೆ, ಅದು ಬಿಟ್ರೆ ಅಂತಂದರೆ ಸ್ವಾಮಿನಾಥನ್ ಹಾಕ್ತಾರೆ. ಬಟ್ ಈ ಪದವನ್ನು ಮೊದಲಿಗೆ ಉಪಯೋಗ ಮಾಡಿದರು ವಿಲಿಯಂ ಎಸ್ ಗಾಡ್ ಅಂತೇಳಿ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪರಿಗಣಿಸಿ ಅಂತೇಳಿದೆ. ಮಾನ್ಸೂನ್ ಆಧಾರಿತ ದೇಶ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆ ತರುತ್ತದೆ. ಈಶಾನ್ಯ ಮಾನ್ಸೂನ್ ಮಳೆಯು ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ. ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ ಅಂತೇಳಿ. ಸರಿ, ಇದಕ್ಕೆ ಸರಿಯಾದ ಉತ್ತರ 1, 2, 3, 4 ಸರಿಯಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 10ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಸಂಸತ್ತು ಅಂಗೀಕರಿಸಿತು. ಅಬ್ಸಲ್ಯೂಟ್ಲಿ ಇದು ಸರಿ. ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು ತಪ್ಪು. 2ನೇ ಆಪ್ಷನ್ ತಪ್ಪಾಗಿದೆ. 3ನೇ ಆಪ್ಷನ್ನು ಒಂದು ನಿಮಿಷ, ಸಾರಿ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ACD ಅಂತೇಳಿ.
ಇಲ್ಲಿ ನೋಡ್ಬೋದು. ಇದು ಸರಿಯಾದ ಉತ್ತರ ಆಗುತ್ತೆ 10ನೇ ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹನ್ನೊಂದನೇ ಪ್ರಶ್ನೆ, ಲಾ ನೀನಾ ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ಪ್ರವಾಹಕ್ಕೆ ಕಾರಣವಾಗಿದೆ ಎಂದು ಶಂಕಿಸಲಾಗಿದೆ. ಲಾ ನೀನಾ ಎಲ್ ನೈನೋಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ 2 ಹೇಳಿಕೆ ಕೊಟ್ಟು ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಹೇಳಿದ್ದಾರೆ. ಇದರಲ್ಲಿ 2 ಸರಿಯಾದ ಹೇಳಿಕೆಗಳಾಗುವುದಿಲ್ಲ, 2 ಹೇಳಿಕೆಗಳು ತಪ್ಪಾಗಿವೆ. ಹಾಗಾಗಿ 1 ಮತ್ತು 2 ಅಲ್ಲ. ಹನ್ನೆರಡನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ ಅಂತೇಳಿ ಕೇಳಲ್ಪಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್. 13ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ನೀವು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗಮನಿಸಿ, ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. A4 ಸೈಕ್ಲೋನ್ಗಳು ಭಾರತದಲ್ಲಿ, B1 ಟೈಫೂನ್ಗಳು ಫಿಲಿಪೈನ್ಸ್ ದ್ವೀಪಗಳು, C2 ಹರಿಕೇನ್ಗಳು ಉತ್ತರ ಅಮೆರಿಕ ಮತ್ತು ಕೆರಿಬಿಯನ್ ಸಮುದ್ರ, ವಿಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ ಅಂತೇಳಿ ನಾವು ಉತ್ತರವನ್ನು ಗಮನಿಸ್ಬೋದು. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಕಲ್ಲಿದ್ದಲು ಗಣಿ ಕೇಂದ್ರದ ಕುರಿತು ಗಣಿ ಕೇಂದ್ರಗಳು ಮತ್ತು ರಾಜ್ಯಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ನೇರವಾದ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗಮನಿಸ್ತಾ ಹೋಗಿ. TKM-R12, MTU 1001, ಪೂಸಾ RS-10 ಇವು ಯಾವುದರ ತಳಿ ಅಂತೇಳಿ ಇದಕ್ಕೆ ಯಾವುದರ ತಳಿಗಳಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ಇದಕ್ಕೆ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಭತ್ತದ ತಳಿಗಳು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 16. ಪ್ರಶ್ನೆ 16 ಇದಕ್ಕೆ ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4 ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4. ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಲು ಕಾರಣವೇನು ಅಂತ ಈ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗಮನಿಸಿ, ಆಪ್ಷನ್ಸ್ 3. ಹಾಗೆ 18ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ. ಸರಿಯಾದ ಕ್ರಮ ಯಾವುದಪ್ಪ ಅಂತಂದರೆ ಕಾರವಾರ, ಅಂಕೋಲ ಮತ್ತು ಭಟ್ಕಳ. ಕಾರವಾರ, ಅಂಕೋಲ, ಕುಮಟಾ, ಭಟ್ಕಳ. ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಷ್ಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬರ್ದಾ ವನ್ಯಜೀವಿ ಅಭಯಾರಣ್ಯ ಅಂತೇಳಿ ಹೇಳ್ಬೋದು. ಈ ಕೆಳಗಿನ ಕರ್ನಾಟಕದಲ್ಲಿ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ ಬಂಡೀಪುರ, ಅಂಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ ಅಂತೇಳಿ ಮೇಲಿನ ಯಾವ ಹುಲಿ ಸಂರಕ್ಷಣಾ ತಾಣಗಳಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಗಮನಿಸ್ತಾ ಹೋಗಿ. ಭಾರತದ ಸಂವಿಧಾನದಲ್ಲಿನ ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ BCD. BCD ಇದಕ್ಕೆ ಸರಿಯಾದ ಉತ್ತರ.
ಈ ಕೆಳಗಿನ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2. ಆಪ್ಷನ್ಸ್ 2. ಡೈರೆಕ್ಟ್ ಆನ್ಸರ್ ಹೇಳ್ಬಿಡುದು, ಯಾರು ಪೇಷನ್ಸ್ ಇಲ್ಲಿ ನೋಡ್ತಿರೋದಿಲ್ಲ. ಉತ್ತರ ಹೇಳಿ ಆನ್ಸರ್ ಹೇಳಿ. ಆಪ್ಷನ್ಸ್ 1, 2 ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾವೆ. ಇಂಟ್ರೆಸ್ಟ್ ಬರ್ತಾರೆ ಅವ್ರಿಗೆ. ಜುಲೈ 4, 2024ರಂದು ಶಾಂಘೈ ಸಹಕಾರ ಸಂಸ್ಥೆಯ ಕಾಯಂ ಸದಸ್ಯತ್ವವನ್ನು ಪಡೆದ ದೇಶ ಯಾವುದಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೆಲಾರಸ್. ಬೆಲಾರಸ್ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ. ಜಿ.ವಿ.ಕೆ. ಆರ್. ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಂಚಾಯಿತಿಗಳು ಉಪಬಂಧಗಳ ಕಾಯ್ದೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಈ ಕೆಳಗಿನ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ 2. ಲಕ್ಷದ್ವೀಪ ಸಮೂಹದಲ್ಲಿ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿಟ್ರಾ ದ್ವೀಪ. ಬಿಟ್ರಾ ದ್ವೀಪ ಇದಕ್ಕೆ ಸರಿಯಾದ ಉತ್ತರ. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ ABD. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಶಾಂತಿ ಮಸೂದೆ 2025ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ A ಮತ್ತು C. ಇದಕ್ಕೆ ಸರಿಯಾದ ಉತ್ತರ. ಶಾಂತಿ ಮಸೂದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಆಪ್ಷನ್ಸ್ 4 ಇದಕ್ಕೆ ಸರಿಯಾದ ಉತ್ತರವಾಗಿದ್ದು ಆಪ್ಷನ್ಸ್ 4. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಪ್ರಶ್ನೆ ಸಂಖ್ಯೆ 30. 71ನೇ ರಾಷ್ಟ್ರೀಯ ಚಲನಚಿತ್ರ ಸಂಬಂಧಿಸಿದಂತೆ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ಸ್ 1 ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಆಪ್ಷನ್ಸ್ 1 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 32. ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಇದೆ. ಐಗೂರಿನ ವೆಂಕಟಾದ್ರಿ ನಾಯಕನ ದಂಗೆ, ನಗರದ ಬೂದಿ ಬಸಪ್ಪನ ದಂಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ, ಕೊಪ್ಪಳದ ವೀರಪ್ಪನ ದಂಗೆ. ಸರಿಯಾದ ಉತ್ತರ 1. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ ಅಂತಿದೆ.
ಆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಇದರ ಸರಿಯಾದ ಉತ್ತರ. ಆಪ್ಷನ್ಸ್ 4 ಇದರ ಸರಿಯಾದ ಉತ್ತರ. ಬಾದಾಮಿ ಎಲಿನ ಗುಹಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಈ ಕೆಳಕಂಡ ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣವಾಗಿಲ್ಲ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೆಹ್ತರ್ ಮಹಲ್. ಇದು 2ನೇ ಇಬ್ರಾಹಿಂ ಆದಿಲ್ ಶಾನಿಂದ ನಿರ್ಮಾಣವಾಗಿರುವುದಿಲ್ಲ. ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಎ ಮತ್ತು ಬಿ ಮಾತ್ರ ಸರಿ ಅಂತೇಳಿ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 37. ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರು ದಂಗೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಹೇಳಿಕೆ 1, 1824ರಲ್ಲಿ ಬ್ಯಾರಾಕ್ಪುರದ 47ನೇ ತುಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. 47ನೇ ತುಕಡಿಯ ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದರು. ಯಾವ ಹೇಳಿಕೆಗಳು ಸರಿ ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಂಕಿಮ್ ಚಂದ್ರ ಚಟರ್ಜಿ ಅವರು ಐತಿಹಾಸಿಕ ಕಾದಂಬರಿ ದೇವಿ ಚೌಧರಿ ರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚೌಧರಿ ರಾಣಿಯು ಈ ಕೆಳಗಂಡ ಯಾವ ದಂಗೆಯ ನಾಯಕಿಯಾಗಿದ್ದರು ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಫಕೀರ್ ಸನ್ಯಾಸಿ ದಂಗೆ ಅಂತೇಳಿ ಸರಿಯಾದ ಉತ್ತರ. ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘವರ್ಷನ ಮಗಳಾದ ಶಂಕಳನ್ನು ವಿವಾಹವಾಗಿದ್ದನು ಅಂತೇಳಿದಕ್ಕೆ ಇದಕ್ಕೆ ನೇರವಾದ ಉತ್ತರ 3ನೇ ನಂದಿವರ್ಮ. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ನಂದಿವರ್ಮ. ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆ ಇದೆ. ಬುದ್ಧ ಚರಿತ್ರೆ, ಸೌಂದರ್ಯಾನಂದ, ಮಾಧ್ಯಮಕ, ಮಹಾವಿಭಾಸ, ಸಾರಿಪುತ್ರ ಪ್ರಕರಣ ಇವುಗಳಲ್ಲಿ ಅಶ್ವಘೋಷ ರಚಿಸಿದ ಪುಸ್ತಕ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2. ಸರಿಯಾದ ಉತ್ತರ ಯಾವುದು? 2 ABE ಅಂತೇಳಿ ಇದು ಸರಿಯಾದ ಉತ್ತರ ಆಗುತ್ತೆ. ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ. ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸುವುದಿಲ್ಲ. ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ಕಾರ್ಯಗಳನ್ನು ತ್ರಿರತ್ನಗಳನ್ನು ಪರಿಗಣಿಸುತ್ತದೆ. ಜೈನ ಧರ್ಮ ಯುದ್ಧ ಮಾಡುವುದನ್ನು ನಿಷೇಧಿಸುತ್ತದೆ. ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು. ಈ ಹೇಳಿಕೆಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ 1 A ಮತ್ತು B ಸರಿಯಾದ ಉತ್ತರ ಆಗುತ್ತೆ. ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ಪರಿಗಣಿ. ಇದಕ್ಕೆ ಸರಿಯಾದ ಉತ್ತರ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 43. SMILE ಸ್ಮೈಲ್ ಅನ್ನು ವಿಸ್ತರಿಸಿ ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ 3 ಆಪ್ಷನ್ಸ್ 3 ಸರಿಯಾದ ಉತ್ತರ. ಸಪೋರ್ಟ್ ಫಾರ್ ಮಾರ್ಜಿನೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರೈಸಸ್ ಅಂತೇಳಿ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 44. 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 48(1) ಮತ್ತು 2ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ. ಇದಕ್ಕೆ ಆಪ್ಷನ್ಸ್ 2 ಭೂ ನ್ಯಾಯಮಂಡಳಿಯು 10 ಜನ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಿರುತ್ತದೆ ಎಂಬುದು ತಪ್ಪಾದ ಹೇಳಿಕೆಯಾಗಿರುತ್ತದೆ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 45. ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕನಗಿನಾಳ್, ಗದಗ ಜಿಲ್ಲೆಯ ಕನಗಿನಾಳ್ ಸರಿಯಾದ ಉತ್ತರ. ಕರ್ನಾಟಕದ ಸಹಕಾರ ಚಳುವಳಿಯ ಪಿತಾಮಹ ಯಾರು ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ
ಸರಿಯಾದ ಉತ್ತರ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಇವರು ಸರಿಯಾದ ಉತ್ತರ. ಬಹು ಆಯಾಮದ ಬಡತನ ಸೂಚ್ಯಂಕದ ಜೀವನ ಮಟ್ಟ ಆಯಾಮವು ಈ ಕೆಳಗಂಡ ಯಾವ ಬಡತನ ಸೂಚ್ಯಂಕಗಳನ್ನು ಒಳಗೊಂಡಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ACD ಇದಕ್ಕೆ ಸರಿಯಾದ ಉತ್ತರ. ಈ ಕೆಳಗಿನ ಯಾವ ವೆಚ್ಚಗಳನ್ನು ರಾಜಸ್ವ ವೆಚ್ಚ ಎಂದು ಪರಿಗಣಿಸಲಾಗಿದೆ? ಆನ್ಸರ್ 2 ABC ಇದಕ್ಕೆ ಸರಿಯಾದ ಉತ್ತರ. ಹಣ ಪ್ರಸರಣವು ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ ಏಕೆಂದರೆ ಇದರಿಂದ ಮೇಲಿನ ಯಾವ ಕಾರಣಗಳು ಸರಿಯಾಗಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 BCD ಸರಿಯಾದ ಉತ್ತರ. PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಕೇವಲ 2 ಹೇಳಿಕೆಗಳು ಮಾತ್ರ ಸರಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ FRBM ಕಾಯ್ದೆಯು ಯಾವಾಗಿನಿಂದ ಕಾರ್ಯರೂಪಕ್ಕೆ ಬಂದಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2004 ಇದಕ್ಕೆ ಸರಿಯಾದ ಉತ್ತರ. ಈ ಕೆಳಗಿನ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ SEBI ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನ ಸಂಸ್ಥೆಗಳು ಸ್ಥಾಪಿತವಾದ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ತಿಳಿಸಿ. GATT, IMF, ಯುರೋಪಿಯನ್ ಯೂನಿಯನ್, WTO ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. BACD ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 54 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಮತ್ತು ಸರಿಯಾದ ಉತ್ತರದ ಸಂಕೇತಗಳನ್ನು ಆಯ್ಕೆ ಮಾಡಿ. ಇದು ಸಾರ್ವಜನಿಕ ಚಕ್ರ, ಜಲಚಕ್ರ, ಇಂಗಾಲ ಚಕ್ರ, ಗಂಧಕದ ಚಕ್ರ ಕುರಿತು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎಗೆ 3, ಆಪ್ಷನ್ ಬಿಗೆ 4, ಸಿಗೆ 1, ಡಿಗೆ 4. 54ಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 55 ಭಾರತದಲ್ಲಿ 3 ಹಂತದ ಆರೋಗ್ಯ ಸೇವೆಯ ವಿತರಣೆ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಕ್ಕಾಗಿ ಹೆಸರುವಾಸಿಯಾದ ಆರೋಗ್ಯ ಯೋಜನಾ ಸಮಿತಿ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೋರ್ ಸಮಿತಿ. ಸರಿಯಾದ ಉತ್ತರ ಯಾವುದು? ಬೋರ್ ಸಮಿತಿ. 55ಕ್ಕೆ ಆಪ್ಷನ್ಸ್ 2 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಸಂಕೇತಗಳನ್ನು ಬಳಸಿ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಗೆ 4, ಬಿಗೆ 1, ಸಿಗೆ 3, ಡಿಗೆ 2 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 57 1994ರಲ್ಲಿ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿಯನ್ನು ರದ್ದುಪಡಿಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಧರ್ಮದರ್ಶಿ ಮಂಡಳಿ ಆಪ್ಷನ್ಸ್ 3 ಸರಿಯಾದ ಉತ್ತರ. ಭಾರತದ ಸಾಗರ ಮಹಾನ್ ರಣನೀತಿಯ ಪ್ರಮುಖ ಅಂಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ 2 ಸಂವಹನದ ಸಮುದ್ರ ಮಾರ್ಗಗಳನ್ನು ಸಂರಕ್ಷಿಸುವುದು ಇದಕ್ಕೆ ಸರಿಯಾದ ಉತ್ತರ. ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಭಾರತದ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಚಲಾಯಿಸುವುದರ ಕುರಿತು ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ ಎಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಅಥವಾ 2 ಸರಿಯಾದ ಉತ್ತರ ಆಪ್ಷನ್ಸ್ 2. ಪ್ರಶ್ನೆ ಸಂಖ್ಯೆ 61 ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳು ಮತ್ತು ವಿಶ್ವವ್ಯಾಪಿ ಗಣಪತಿ ಅಥವಾ ವಿದೇಶಗಳಲ್ಲಿ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧವಾದ ವಿಶ್ವವಿಖ್ಯಾತ ಕಲಾವಿದರನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 KK ಹೆಬ್ಬಾರ್ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 62 ನವಮಂಗಳೂರು ಬಂದರು
ನವಮಂಗಳೂರು ಬಂದರು ಟ್ರಸ್ಟ್ನ ಸುವರ್ಣ ಮಹೋತ್ಸವದ ಸ್ಮರಣಾರ್ಥ 2025 ನವೆಂಬರಲ್ಲಿ 1500 ಕೋಟಿ ಮೌಲ್ಯದ ನೂತನ ಯೋಜನೆಗಳನ್ನು ಉದ್ಘಾಟಿಸಿದ ಕೇಂದ್ರ ಬಂದರುಗಳ ಹಡಗು ಮತ್ತು ಜಲಮಾರ್ಗಗಳ ಸಚಿವರನ್ನು ಹೆಸರಿಸಿದಂತಿದೆ. ಇದಕ್ಕೆ ಸರಿಯಾದ ಉತ್ತರ ಸರ್ಬಾನಂದ್ ಸೋನೋವಾಲ್. ಈ ಕೆಳಗಿನವುಗಳ ಎರಡು ಹೇಳಿಕೆಗಳಾಗಿವೆ. ಹೇಳಿಕೆ 1, ಬೇಸಿಗೆಗಿಂತ ಚಳಿಗಾಲದಲ್ಲಿ ಚಹಾ ವೇಗವಾಗಿ ತಂಪಾಗುತ್ತದೆ. ಹೇಳಿಕೆ 2, ತಂಪಾಗುವ ದರವು ಸುತ್ತಲಿನ ತಾಪಮಾನಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿಲ್ಲ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 64. ಬೆಂಗಳೂರಿನಲ್ಲಿ ಅಹಮದ್ ಖಾನ್ರ ಪಾಲಿ ಬ್ಲೆಂಡ್ ಪ್ರಯೋಗವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ. ಇದಕ್ಕೆ ಆಪ್ಷನ್ಸ್ 2 ಸರಿಯಾದ ಉತ್ತರ. ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 65. ಈ ಕೆಳಕಂಡ ಅವಧಿ ಅಥವಾ ಕಾಲವನ್ನು ಅನುಕ್ರಮವಾಗಿ ಜೋಡಿಸಿರಿ. ನವಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಪ್ರಾಚೀನ ಶಿಲಾಯುಗ, ತಾಮ್ರ ಶಿಲಾಯುಗ, ಮಧ್ಯ ಶಿಲಾಯುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ಸ್ 4 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 66. ಕೆಳಗಿನವರಲ್ಲಿ ವಸಾಹತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿತರಾದವರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆರ್ಥರ್ ಕಾಟನ್. ಇದಕ್ಕೆ ಸರಿಯಾದ ಉತ್ತರ ಆರ್ಥರ್ ಕಾಟನ್ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 67. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನವುಗಳನ್ನು ಅನುಕ್ರಮವಾಗಿ ಜೋಡಿಸಿರಿ ಅಂತ ಪ್ರಶ್ನೆ ಇದೆ. ಬೃಹದೀಶ್ವರ ದೇವಾಲಯ, ಸಾಂಚಿ ಸ್ತೂಪ, ಕೈಲಾಸ ದೇವಾಲಯ, ಎಲ್ಲೋರ ದೇವಗಡ ದೇವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಲಕ್ನೋ ಅಧಿವೇಶನ, ಲಾಹೋರ್ ಅಧಿವೇಶನ, ಕರಾಚಿ ಅಧಿವೇಶನ, ಫೈಜಾಪುರ ಅಧಿವೇಶನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ಇದಕ್ಕೆ ಸರಿಯಾದ. A2, B3, C4, D1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 70. ಬ್ರಿಟಿಷರು ರಾಸ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದರು. ಕಾರಣ ಅವರು 1915 ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಆಯೋಜಿಸಿದರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2. ಪ್ರತಿಪಾದನೆಯೇ ತಪ್ಪಾಗಿದೆ, ಆದರೆ ಕಾರಣ ಸರಿ ಇದೆ ಅಂತೇಳಿ. 71ನೇ ಪ್ರಶ್ನೆ. ನಗರ ಬಂಡಾಯ ಯಾವುದಕ್ಕೆ ಹಾದಿ ಮಾಡಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಸರಿಯಾದ ಉತ್ತರ. ಆಪ್ಷನ್ಸ್ 3 ಇಸ್ ದ ಕಮಿಷನರ್ ಆಗಿ ಕಬ್ಬಣ್ಣವರ ನೇಮಕ ಇದೈತಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. 72 ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ಸ್ 4 ABC ಇದಕ್ಕೆ ಸರಿಯಾದ ಜೋಡಿಗಳಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 73. ಕೆಳಕಂಡ ಘಟನಾವಳಿಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಹಾಗೂ ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ಸ್ 2 CBDA ಇದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 74. ಮ್ಯಾಂಟೋಫೋರ್ಡ್ ಸುಧಾರಣೆಗಳು ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬಿಸುವ ವ್ಯವಸ್ಥೆಯಾಗಿದೆ. ಈ ದೃಷ್ಟಿಕೋನವನ್ನು ಕೆಳಕಂಡವರಲ್ಲಿ ಯಾರು ಹೊಂದಿದ್ದರು ಎಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಅರಬಿಂದ ಘೋಷ್ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 75. 4000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800. ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಮತ್ತು ಅದೇ ಅವಧಿಗೆ ದೊರೆತ ಚಕ್ರ ಬಡ್ಡಿ ಎಷ್ಟು ಅಂತ ಪ್ರಶ್ನೆ ಇದೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 840 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 76. ಒಂದು ಬ್ಯಾಂಕಿನಲ್ಲಿ ಬಡ್ಡಿದರವನ್ನು ಶೇಕಡ 5% ಶೇಕಡ 4% ಇಳಿಸಿದಾಗ ಒಬ್ಬ ವ್ಯಕ್ತಿಯು ರು 2000 ರುಗಳಷ್ಟು ಹೆಚ್ಚು ಠೇವಣಿ ಇಡುತ್ತಾನೆ ಮತ್ತು ಅವನ ವಾರ್ಷಿಕ ಆದಾಯವು ಹಾಗೆಯೇ ಇರುತ್ತದೆ. ಆಗ ಮೂಲ ಠೇವಣಿಯ ಮೊತ್ತ ಎಷ್ಟು ಅಂತ ಹೇಳೋದಕ್ಕೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 ಇದಕ್ಕೆ 8000 ರೂಪಾಯಿ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 77. ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿಯುತ್ತದೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಗಳನ್ನು ಹಿಡಿಯುತ್ತದೆ. ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಲ್ಲಿ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು ಹಿಡಿಯುತ್ತವೆ ಎಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 50 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 78. ರೋಹಿತ್ ಎಂಬುದನ್ನು SQKMY ಎಂಬ ಸಂಕೇತದಲ್ಲಿ ಬರೆದರೆ ವಿರಾಟ್ ಎಂಬುದರ ಸಂಕೇತವೇನು ಎಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 WKUEY ಇದು ಸರಿಯಾದ ಉತ್ತರ ಆಗಿರುತ್ತದೆ. ಹಾಗೆ 79ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯನ್ನು 5/3ರಿಂದ ಗುಣಿಸಿದಾಗ ಬದಲಾಗಿ 3/5ರಿಂದ ಗುಣಿಸುತ್ತಾನೆ. ಹಾಗಾದರೆ ಅವನು ಕಂಡುಹಿಡಿದ ಬೆಲೆಯಲ್ಲಿನ ಶೇಕಡಾ ದೋಷವೆಷ್ಟು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ 4 64% ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 80. ಎ ಮತ್ತು ಬಿಯು P ಮತ್ತು P+1 ಮಾದರಿಯಲ್ಲಿರುವ ಎರಡು ಅವಿಭಾಜ್ಯ ಸಂಖ್ಯೆಗಳು ಮತ್ತು m = a⁴ ಪ್ಲಸ್ b⁴ ಹಾಗೆ n = a⁴b ಪ್ಲಸ್ b⁴a ಆಗ ಇದಕ್ಕೆ ಸರಿಯಾದ ಉತ್ತರ 4. m ಎಂಬುದು ಸಂಯುಕ್ತ ಸಂಖ್ಯೆ, n ಎಂಬುದು ಅವಿಭಾಜ್ಯ ಸಂಖ್ಯೆ. ಪ್ರಶ್ನೆ ಸಂಖ್ಯೆ 81. 5 ವರ್ಷಗಳ ಹಿಂದೆ ಅರುಣಾ, ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವರು ಸರಾಸರಿ ವಯಸ್ಸು 45 ವರ್ಷಗಳಾಗಿತ್ತು. ಈಗ ಸೀತಾ ಅವರನ್ನು ಸೇರುತ್ತಾಳೆ. ಈಗ ಎಲ್ಲ 5 ಜನರ ಸರಾಸರಿ ವಯಸ್ಸು 49 ವರ್ಷಗಳು. ಹಾಗಾದರೆ ಸೀತಾಳ ಪ್ರಸ್ತುತ ವಯಸ್ಸು ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 45 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 82. ಸಮೀರ್ ಆ್ಯಪ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಆ್ಯಪ್ ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚಿ ಕುರಿತಾಗಿ ಪ್ರತಿ ಗಂಟೆಗೆ ಮಾಹಿತಿ ನೀಡುತ್ತದೆ. ಈ ಆ್ಯಪನ್ನು CPCB ಪ್ರಕಟಿಸಿದೆ. ಈ ಆ್ಯಪ್ AQI ಅನ್ನು 1000ವರೆಗೆ ನೀಡಬಹುದು. ಈ ಆ್ಯಪ್ ನಗರಗಳನ್ನು ಬಣ್ಣದ ಕೋಡ್ಗಳ ಸಹಾಯದಿಂದ ಪಟ್ಟಿ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 4 ಕೇವಲ ಒಂದು ಹೇಳಿಕೆ ಸರಿಯಾಗಿದೆ ಅಂತ. ಪ್ರಶ್ನೆ ಸಂಖ್ಯೆ 83. ಬ್ರಾಕೆಟ್ 51.99 ಸ್ಕ್ವೇರ್ ಮೈನಸ್ 28.04 ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ x = 13.11 ಸ್ಕ್ವೇರ್ ಮೈನಸ್ 138.99. ಇದರಲ್ಲಿ x ನ ಅಂದಾಜು ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಬ್ರಾಕೆಟ್ ಒಳಗೆ ನಿಖರ ಬೆಲೆಯ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 64. ಸರಿಯಾದ ಉತ್ತರ ಎಷ್ಟು? 64. ಪ್ರಶ್ನೆ ಸಂಖ್ಯೆ 84. 2 ಚೌಕಗಳ ಪರಿಧಿಯು 20 ಸೆಂಟಿಮೀಟರ್ ಮತ್ತು 48 ಸೆಂಟಿಮೀಟರ್ ಆಗಿದೆ. ಮೂರನೇ ಚೌಕದ ವಿಸ್ತೀರ್ಣವು 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ ಮೂರನೇ ಚೌಕದ ಪರಿಧಿಯು ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 52 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 85. A, B ಮತ್ತು C ಪಾಲುದಾರಿಕೆಯಲ್ಲಿ 5/6 ಅನುಪಾತ 5/12 ಅನುಪಾತ 5/3 ಅನುಪಾತದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. 4 ತಿಂಗಳ ನಂತರ A ತನ್ನ ಪಾಲನ್ನು ಶೇಕಡಾ 100ರಷ್ಟು ಹೆಚ್ಚಿಸಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ 50,000 ಲಾಭವಾದರೆ ಒಟ್ಟು ಲಾಭಾಂಶದಲ್ಲಿ Bಯ ಪಾಲು ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 6,000 ಇದಕ್ಕೆ ಸರಿಯಾದ ಉತ್ತರ.
ಪ್ರಶ್ನೆ ಸಂಖ್ಯೆ 86. ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಟ್ರಾನ್ಸ್ಪೈರೇಷನ್ ಎಂಬ ಪದದ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೂಪದಲ್ಲಿ ರೀತಿಯಲ್ಲಿ ಜೋಡಿಸಬಹುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ಸ್ 2 ಇಸ್ ದ ರೈಟ್ ಆನ್ಸರ್. 87ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಗುಣದ ಬಹು 4107 ಆಗಿದೆ. ಆ ಎರಡು ಸಂಖ್ಯೆಗಳ ಮ ಸ ಅ 37 ಆಗಿದ್ದರೆ ಅವುಗಳಲ್ಲಿನ ಗರಿಷ್ಠ ಸಂಖ್ಯೆ ಯಾವುದು ಅಂತೇಳಿ 87ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 111 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 88. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಎರಡು ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡುಗಳು ಮತ್ತು 19 ಸೆಕೆಂಡುಗಳಲ್ಲಿ ದಾಟುತ್ತವೆ. ಅವೆರಡು 25 ಸೆಕೆಂಡುಗಳಲ್ಲಿ ಪರಸ್ಪರ ದಾಟುತ್ತವೆ. ಹಾಗಾದರೆ ಆ ಎರಡು ರೈಲುಗಳ ವೇಗದ ಅನುಪಾತ ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ಈ 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3/5 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 89. += x -= +x ಮತ್ತು / ಆದರೆ 11/11 × 11 +11 -11 ರ ಮೌಲ್ಯ ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ ಕೂಡ 11. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 90. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಅಂಕಿಗಳನ್ನು ಏಕರೀತಿ ಮಾದರಿಯಲ್ಲಿ ವ್ಯವಸ್ಥಿತಗೊಳಿಸಲಾಗಿದೆ. ಇದರಲ್ಲಿ ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೆಳಗೆ ನೀಡಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ಪಟ್ಟಿ 1 ಪಟ್ಟಿ 2 ಹೋಲಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4. ಆಪ್ಷನ್ಸ್ 4 ಇಸ್ ದ ರೈಟ್ ಆನ್ಸರ್. ಎಗೆ 4, ಬಿಗೆ 3, ಸಿಗೆ 2, ಡಿಗೆ 1 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 92. ಒಂದು ದಿನ ಬೆಂಗಳೂರು, ದೆಹಲಿ, ಮುಂಬೈ ಮತ್ತು ಸಿಮ್ಲಾದಲ್ಲಿ ಕ್ರಮವಾಗಿ ವಾಯುಮಂಡಲದ ಒತ್ತಡಗಳನ್ನು ಪ್ಯಾಸ್ಕಲ್ನಲ್ಲಿ 1.2, 1.02, 1.21 ಮತ್ತು 1.01 ಎಂದು ದಾಖಲಿಸಲಾಗಿದೆ. ಆ ದಿನದಂದು ನೀರು ಮೊದಲು ಕುದಿಯುವ ಸ್ಥಳ ಇದಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಸಿಮ್ಲಾ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 93. ತಾಮ್ರದ ಮೇಲ್ಮೈನ ಮೇಲೆ ಹಸಿರು ಲೇಪನ, ಕಬ್ಬಿಣದ ಮೇಲ್ಮೈನ ಮೇಲೆ ಕಂದು ಬಣ್ಣದ ಲೇಪನ, ಬೆಳ್ಳಿಯು ಅದರ ಮೇಲ್ಮೇಲೆ ಕಪ್ಪಾಗುವುದು. ಈ ಮೇಲಿನ ವಿದ್ಯಮಾನಗಳಿಗೆ ಇದು ಕಾರಣವಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ 4 ಆ ಲೋಹದ ಉತ್ಕರ್ಷಣದಿಂದ ಆಕ್ಸಿಡೇಷನ್ನಿಂದ ಇವೆಲ್ಲ ಜರುಗ್ತವೆ ಅಂತೇಳಿ ಉತ್ತರ ಆಗಿದೆ. 94. ಪ್ರಶ್ನೆ ಸಂಖ್ಯೆ. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 95. ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಗಳಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ಸ್ 3 ಅಂದರೆ 2, 3 ಮತ್ತು 4 ಹೇಳಿಕೆಗಳು ಸರಿಯಾಗಿವೆ. ಇದು ಚಿನ್ನ ಮತ್ತು ಪ್ಲಾಟಿನಮನ್ನು ಕರಗಿಸುತ್ತದೆ. ಇದು ಕಟು ಕ್ಷಯಕಾರಿಯಾಗಿದೆ. ಇದು ಹೊಗೆಯಾಡುವ ದ್ರವ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 96. ಭೂಸ್ಥಿರ ಉಪಗ್ರಹದ ಕುರಿತು ತಪ್ಪು ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತೇಳಿದೆ. ಇದಕ್ಕೆ ನೇರವಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ 3 ಸಿ ಮಾತ್ರ ಆಗಿರುತ್ತದೆ. ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತದೆ ಎಂಬುದು ತಪ್ಪಾದ ಹೇಳಿಕೆ. ಪ್ರಶ್ನೆ ಸಂಖ್ಯೆ 97.
ಒಬ್ಬ ಮೋಟಾರ್ ಸೈಕಲ್ ಸವಾರ ತೀವ್ರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆ ಬಾಗುತ್ತಾನೆ. ಈ ರೀತಿ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಅವಶ್ಯಕ ಕೇಂದ್ರಾಭಿಮುಖ ಬಲ ಪಡೆದುಕೊಳ್ಳಲು ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ. ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಕಗಳನ್ನು ಸೇರಿಸಲಾಗುತ್ತದೆ ಏಕೆಂದರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೀರಿನ ಮೇಲ್ಮೈ ಘರ್ಷಣೆಯನ್ನು ಕಡಿಮೆ ಮಾಡುವುದರಿಂದ. ತೊಂಬತ್ತೊಂಬತ್ತನೇ ಪ್ರಶ್ನೆ, ಶಬ್ದವನ್ನು ಉತ್ಪಾದಿಸಲು ಒಂದು ಉದ್ದದ ಸ್ಟೀಲ್ ಹಳಿಯನ್ನು ಹೊಡೆಯಲಾಯಿತು. ಇನ್ನೊಂದು ತುದಿಯಲ್ಲಿ ಹಳಿಯ ಸಮೀಪ ತನ್ನ ಕಿವಿಗಳನ್ನು ಹಿಡಿದಿರುವ ವ್ಯಕ್ತಿಯು ಹೀಗೆ ಶಬ್ದದ ಅಲೆಗಳನ್ನು ಕೇಳುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 2 ಸಾರಿ. ಮೊದಲು ಸ್ಟೀಲ್ ಮೂಲಕ ನಂತರ ಗಾಳಿಯ ಮೂಲಕ. D1 ಸಿರೀಸ್ನ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2 ವಿದ್ಯುತ್ ಮೋಟಾರು, ವಿದ್ಯುತ್ ಗಂಟೆ, ವಿದ್ಯುತ್ ಪರಿವರ್ತಕ, ವಿದ್ಯುತ್ ಲೇಪನ. ಪಟ್ಟಿ 2 ಪರಸ್ಪರ ಪ್ರೇರಕತೆ, ವಿದ್ಯುತ್ ರಾಸಾಯನಿಕ ಪರಿಣಾಮ, ವಿದ್ಯುತ್ ಕಾಂತೀಯ ಪರಿಣಾಮ, ವಿದ್ಯುತ್ನ ಯಾಂತ್ರಿಕ ಪರಿಣಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಓಕೆ, ಧನ್ಯವಾದಗಳು. D1 ಸಿರೀಸ್ನ ಇವತ್ತಿನ KA ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ಉತ್ತರಗಳನ್ನು ನೀವು ಕೂಡ ಯಾವುದಾದ್ರೂ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.